ಈ ವಾರದ ಎಪಿಸೋಡ್ಗಳು ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದವು, ಏಕೆಂದರೆ ಶೋ ಈಗ ಸೆಮಿಫೈನಲ್ ಹಾಗೂ ಫಿನಾಲೆ ಹಂತವನ್ನು ತಲುಪಿದೆ. ಮನರಂಜನಾ ವಾಹಿನಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅತ್ಯಂತ ಜನಪ್ರಿಯ ಅಡುಗೆ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2. ಈ ವಾರಾದ್ಯಂತದ ಎಪಿಸೋಡ್ಗಳು ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದವು, ಏಕೆಂದರೆ ಶೋ ಈಗ ಸೆಮಿಫೈನಲ್ ಹಾಗೂ ಫಿನಾಲೆ ಹಂತವನ್ನು ತಲುಪಿದೆ. ಸಂಚಿಕೆಯಲ್ಲಿ ಫೇಸ್ ಆಫ್ ಚಾಲೆಂಜ್ ನಡೆಸಲಾಗಿತ್ತು. ಸ್ಪರ್ಧಿಗಳು ಅಡುಗೆ ಮನೆಯಲ್ಲಿ ಹಲವು ವಿಚಿತ್ರ ಅಡುಗೆ ತಡೆಗಳು ಮತ್ತು ಸವಾಲುಗಳನ್ನು ಎದುರಿಸುತ್ತಾ ರುಚಿಕರವಾದ ಅಡುಗೆಗಳನ್ನು ಸಿದ್ಧಪಡಿಸಿದರು. ರಕ್ಷಿತಾ ಅವರು ಈ ಟಾಸ್ಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಡಬಲ್ ಗೆಲುವು ಸಾಧಿಸಿದರು. ಇದು ಸೀಸನ್ನ ಅತ್ಯಂತ ರೋಮಾಂಚಕ ದ ಬ್ಯಾಟಲ್ ಆಫ್ ದ ಫಿನಾಲೆ ಸಂಚಿಕೆಯಾಗಿತ್ತು. ಸೆಮಿಫೈನಲ್ ಅಡುಗೆಯ ಕಠಿಣ ಕದನದ ನಂತರ ಅಂತಿಮವಾಗಿ ಸೂರಜ್ ಮತ್ತು ಓಂ ಪ್ರಕಾಶ್ ತಮ್ಮ ಅತ್ಯುತ್ತಮ ಅಡುಗೆ ಪ್ರತಿಭೆಯನ್ನು ಫಿನಾಲೆ ಹಂತಕ್ಕೆ ನೇರವಾಗಿ ಲಗ್ಗೆ ಇಟ್ಟರು. ಕ್ವಾಟ್ಲೆ ಕಿಚನ್ ಎಂಬುದು ಕನ್ನಡದ ಅಡುಗೆ ಸ್ಪರ್ಧೆಯ ರಿಯಾಲಿಟಿ ಶೋ ಆಗಿದೆ. ಇದರಲ್ಲಿ 10 ಜನ ಅಡುಗೆಯವರು ಮತ್ತು ಅವರ ಸಂಗಾತಿಗಳು ಸ್ಪರ್ಧಿಯಾಗಿದ್ದಾರೆ. 2026ರ ಆಗಸ್ಟ್ 8 ಮತ್ತು 9 ರಂದು ಈ ಶೋಗೆ ಸಂಬಂಧಿಸಿದ ಹೊಸ ಎಪಿಸೋಡ್ಗಳು ಅಥವಾ ವಿಶೇಷ ಟ್ವಿಸ್ಟ್ಗಳು ಪ್ರಸಾರವಾಗಿರಬಹುದು. ಕನ್ನಡದ ರಿಯಾಲಿಟಿ ಅಡುಗೆ ಕಾರ್ಯಕ್ರಮವಾದ ಕ್ವಾಟ್ಲೆ ಕಿಚನ್ ಸೀಸನ್ 2 ಹಬ್ಬದ ಮತ್ತು ಸೆಮಿಫೈನಲ್ ಹಂತದ ರೋಚಕ ಘಟ್ಟದಲ್ಲಿದೆ. ಆಗಸ್ಟ್ 8 ಮತ್ತು 9, 2026ರ ಈ ಶೋನ ಸೆಮಿಫೈನಲ್ ಹಾಗೂ ನಿರ್ಣಾಯಕ ಘಟ್ಟದ ಸಂಚಿಕೆಗಳು ಪ್ರಸಾರಗೊಂಡಿದ್ದು, ಸ್ಪರ್ಧಿಗಳ ನಡುವಿನ ಪೈಪೋಟಿ ಜೋರಾಗಿತ್ತು. ಅಡುಗೆ ಜೊತೆಗೆ ಹಾಸ್ಯ ಮತ್ತು ಅನಿರೀಕ್ಷಿತ ತಿರುವುಗಳು ಈ ವಾರದ ಪ್ರಮುಖ ಆಕರ್ಷಣೆಯಾಗಿತ್ತು. ಆಗಸ್ಟ್ 8 ಮತ್ತು 9ರ ಸಂಚಿಕೆಗಳಲ್ಲಿ ಫೈನಲ್ ಪ್ರವೇಶಿಸಲು ಸ್ಪರ್ಧಿಗಳ ನಡುವೆ ತೀವ್ರ ಹೋರಾಟವಿತ್ತು. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಯಾರು ಫೈನಲ್ಗೆ ಬರ್ಬೋದು ಅಂತ ಗೆಸ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ.